ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಯಾಕಪ್ಪ ಕಂಟಿನ್ಯೂಸ್ಲಾಗಿ ಮಾಡ್ತಿಲ್ಲ, ಏನಾಗಿತ್ತು, ಏನಕ್ಕೆ ಅವಾಗೊಂದು ಇವಾಗೊಂದು ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ ಅನ್ನೋದನ್ನ ಹೇಳ್ತೀನಿ. ಇವತ್ತೊಂದು ಸ್ವಲ್ಪ ಫ್ರೀ ಆಗಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೆಲಸಗಳು ಐತೆ, ಅದನ್ನು ಮುಗಿಸ್ಕೊಂಡು ಒಟ್ಟಿಗೆ ಮಾತಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ ಯು ಗೈಸ್. ಇವಾಗ ಆಡ್ಮರಿಗೂ ಹುಲ್ ತರಬೇಕು. ಅಲ್ಲಿ ದನಗಳು ಕೆಳಗಡೆ ಕಟ್ಟಾಕವ್ರೆ. ಅಲ್ಲೋಗಿ ನೋಡ್ಕೊಂಡು ಒಂದು ಸ್ವಲ್ಪ ಹುಲ್ ತಗೊಬರೋಣ, ಮತ್ತೆ ಸಿಗ್ತೀನಿ, ಮತ್ತೆ ಹೇಳ್ತೀನಿ ಯಾಕೆ ಏನು ಅಂತ. ಕೆಮ್ಮು ಇನ್ನೂ ವಾಸನೆ ಆಗಿಲ್ಲ ಗೈಸ್. ಎಣ್ಣೆ ಮೆಣಸಿನ ಸಾರು ಮಾಡ್ಕೊಂಡು ತಿಂದಿದ್ದೀನಿ. ಆದ್ರೂ ಗೈಸ್ ಎದ್ರೋದೆ ನಾನು. ನಮ್ಮದು ಹಸು ಗಬ್ಬ ಆಗೈತೆ ಗೈಸ್. ಇದು ಅಂದರೆ ಯಾವಾಗ ಡೇಟು ನಮಗೆ ಗೊತ್ತಿಲ್ಲ, ಯಾವಾಗ ಹಾಕುತ್ತೆ ಅಂತ. ಅದಕ್ಕೆ ಭಯ ಆಗುತ್ತೆ. ಕೆಳಗಡೆ ಕಟ್ಟಾಕ್ಬಿಟ್ಟು ನಾವು ಒಂದೇ ಸಮ ನೋಡ್ಕೊಳಕ್ಕಾಗಲ್ಲ ಅಂಥೇಳಿ ಇವಾಗ ಇದು ಈ ಶೇಪಲ್ಲಿ ಕೂತಿರೋದು ನೋಡಿ ಭಯನೇ ಆಗೋಯ್ತು ನನಗೆ. ಆಲ್ರೆಡಿ ಏನಾದರೂ ಆಗ್ತೈತಾ ಏನು ಅಂಥೇಳಿ. ಸದ್ಯ ಆ ಥರ ಏನಿಲ್ಲ, ನನಗೆ ಸುಮ್ಮನೆ ಕೂತೈತೆ ಅನಿಸುತ್ತೆ. ಅವಾಗವಾಗ ಬಂದು ನೋಡ್ಕೋತಾ ಇರಬೇಕು. ಇದಕ್ಕೊಂದು ಸ್ವಲ್ಪ ಹುಲ್ಲು ಹಾಕ್ಬಿಡೋಣ. ಇದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು ಆಡ್ಮರಿಗೆ ಹುಲ್ಲು ತೊಗೊಂಡು ಹೋಗ್ಬೇಕು. ಇದಕ್ಕೆಲ್ಲ ಹುಲ್ಲು ಹಾಕೈತೆ ಗೈಸ್, ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಗುದಿಯಕ್ಕೆ ಪಾಠ ಆಗ್ಬಿಟ್ಟೈತೆ ಗೈಸ್. ಅದು ಆ ಥರ ಸೌಂಡ್ ಮಾಡಿದ್ರೆ ಹತ್ರ ಹೋಗೋಕ್ಕೆ ಭಯ ಆಗುತ್ತೆ. ನೋಡಿ, ನಾನು ಹೊಲ್ದ ಹತ್ರ ಹೋಗಿದ್ದೆ ಗೈಸ್. ಬೆಳಗ್ಗೆ ಸಾಂಬಾರು ಮಾಡಿಟ್ಬಿಟ್ಟು ಹೋಗಿದ್ದೆ. ಬಂದು ರೈಸ್ ಮಾಡಿಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸಾಂಬಾರು ಮಾಡಿದ್ದೀನಿ ಗೈಸ್. ನೆಕ್ಸ್ಟ್ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಗೈಸ್. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಪಾತ್ರೆ ತೊಳೆದಿತ್ತು, ಅಡುಗೆ ಮನೆ ಕ್ಲೀನ್ ಮಾಡಿ ಬಟ್ಟೆ ಇತ್ತು ಒಂದು ಸ್ವಲ್ಪ, ಅದೆಲ್ಲ ಮಡಿಸಿತ್ತು. ಟೈಮ್ ಇವಾಗ ಅಲ್ಲಿ 2 ಗಂಟೆ, ಇನ್ನೂ ಊಟ ಮಾಡಿಲ್ಲ. ಏನಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ ಲಾಸ್ಟ್ 2 ಲಾಗ್ ಹಾಕಿದ್ದೆ ಗೈಸ್. ನಾನು ಅಮ್ಮ ಮನೆಗೆ ಹೋಗಿದ್ನಲ್ಲ, ಅದು 2 ದಿನದ ಲಾಗು. ಆವಾಗ ನನಗೆ ಜ್ವರ ಬಂದಿತ್ತು, ಲೋ ಬಿ ಪಿ ಆಗಿ ಗ್ಲೂಕೋಸ್ ಎಲ್ಲ ಹಾಕಿಸ್ಕೊಂಡು 3 ದಿನ ಕಂಟಿನ್ಯೂಸ್ ಆಗಿ ಜ್ವರ ಇತ್ತು. ಆವಾಗ ಇನ್ನೂ ಲಾಗ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಸ್ವಲ್ಪ ಹೊಲ್ದ ಹತ್ರ ಕೆಲಸ ಸ್ಟಾರ್ಟ್ ಆಗಿದೆ ಗೈಸ್. ಇವಾಗ ಹೊಗೆ ಸೊಪ್ಪು ನೆಡೋದು, ಗೊಬ್ಬರ ಹಾಕೋದು ಅಂತೆಲ್ಲ ಅದು ಕಡೆ ಕೆಲಸ ಇದೆ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಹಂಗಾಗಿ ಲಾಗ್ನ ಮಾಡೋಕ್ಕಾಗ್ತಿಲ್ಲ. ಆದರೂ ಇವತ್ತೊಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಕೆಲಸ ಮಾಡೋದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಅಲ್ಲಿ ಯಾರೂ ಇರೋಲ್ಲ, ಫೋನೆಲ್ಲ ಇಟ್ಬಿಟ್ಟು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಹೊಲ್ದ ಹತ್ರ ಹೋದರೆ ಫೋನೇ ತೊಗೊಂಡೋಗಲ್ಲ, ಮನೇಲೇ ಇಟ್ಬಿಟ್ಟು ಹೋಗ್ತೀನಿ. ನೀವು ಹೊಲ್ದ ಹತ್ರ ಹೋಗ್ತೀರಾ, ಕೆಲಸ ಮಾಡ್ತೀರಾ ಅಂತ ಅಂದರೆ ಹೌದು, ನಮ್ಮ ಮನೆಯದ್ದು ಮಾತ್ರ ಹೋಗಿ ನಾನು ಮಾಡ್ತೀನಿ. ಹೊಲ್ದ ಹತ್ರ ಕೆಲಸ ಮಾಡೋದಿರುತ್ತೆ. ಇವಾಗ ಮಳೆ ಇಲ್ಲದೇ ಬೋರಲ್ಲಿ ನೀರು ಹಾಯಿಸ್ಕೊಂಡು ಸೊಸಿ ಎಲ್ಲ ಹಾಕ್ತಾಯಿದ್ದೀವಿ, ಹೊಗೆ ಸೊಪ್ಪು. ಹಾಗಾಗಿ ಒಂದು ಸ್ವಲ್ಪ ಕೆಲಸ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಮಳೆ ಹೋದರೆ 2 ದಿನದ ಕೆಲಸಕ್ಕೆ ಜೋರಾಗಿ ಮಳೆ ಹೋದರೆ ಆಳೆಲ್ಲ ಕರ್ಕೊಂಡು ಒಂದು ದಿನ ಅಥವಾ 2 ದಿನ ಎಲ್ಲ ಹಾಕ್ಬಿಡ್ತೀವಿ. ಇವಾಗ ಮಳೆ ಇಲ್ವಲ್ಲ, ಹಂಗಾಗಿ ಬೋರಲ್ಲಿ ನಾವೇ ಕರೆಂಟ್ ಎಷ್ಟೋ ತನಕ ಇರುತ್ತೆ, 1 ಅವರ್ 2 ಅವರ್ ಈ ಥರ ನೀರು ಹಾಯಿಸ್ಕೊಂಡು ನಾವೇ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಂಡು ಆ ಥರ ಮಾಡ್ಕೋತಾಯಿದ್ದೀವಿ. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಅಂತಲ್ಲ ಗೊತ್ತಿಲ್ಲ, ಈ ವಿಡಿಯೋನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡಿ ಅಂತೇಳಿ. ನನಗೆ ಎಡಿಟ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು, ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು, ನಾನು ಫ್ರೀ ಆಗಿರಬೇಕು. ಎಲ್ಲ ಕೆಲಸಗಳ ಮಧ್ಯ ವೀಡಿಯೋ ಮಾಡಿಕೊಂಡು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಅದು 5 ನಿಮಿಷ ಆಗಲಿ 6 ನಿಮಿಷ ಆಗಲಿ ಎಷ್ಟಾಗುತ್ತೋ ಅಷ್ಟು ಹಾಕೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ ಲಾಗ್ 2 ಹಾಕಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಏನಕ್ಕೆ ಕಂಟಿನ್ಯೂ ಲಾಗ್ ಮಾಡ್ತಿಲ್ಲ ಅಂತ ಅನ್ನೋದಕ್ಕೆ ಹೇಳಿದೆ. ಇನ್ನೊಂದು ವಿಷಯ ಹೇಳಬೇಕು ಗೈಸ್, ನಾನು ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡೋದು ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದೇನು ಫಾಲೋವರ್ಸ್ ಇಲ್ಲ, ಯೂಟ್ಯೂಬಲ್ಲಿರೋಷ್ಟು ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ಹಾಗಾಗಿ ಅಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಹಾಕ್ತೀನಿ, ಅದರಲ್ಲಿ ಬಂದಿದ್ದನ್ನ ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ. ನಿಮಗೂ ಏನಾದರೂ ಕೇಳಬೇಕು ಅನ್ನೋ ಡೌಟ್ ಇದ್ದರೆ, ನನ್ನ ಹತ್ರ ಏನಾದರೂ ಕ್ವಶನ್ ಕೇಳಬೇಕು ಅನ್ನೋದಿದ್ರೆ ನೀವು ಕಮೆಂಟ್ ಮಾಡಿ, ಅದಕ್ಕೂ ರಿಪ್ಲೈ ಮಾಡ್ತೀನಿ ಒಟ್ಟಿಗೆ. ಸೊ ಅದೊಂದು ಸೊ ಅಷ್ಟೇ ಗೈಸ್. ಇವಾಗ ಆಲ್ರೆಡಿ ಟೈಮ್ 2 ಗಂಟೆ. ಮತ್ತು ಇವಾಗ ಊಟ ಮಾಡ್ಕೋತೀನಿ. ತಲೆ ಒಂದು ಸ್ವಲ್ಪ ನೋಯ್ತಾ ಇದೆ ಗೈಸ್. ಕಂಟಿನ್ಯೂಸ್ ಆಗಿ 3 ಡೇಸಿಂದ ಒಂದೇ ಸೈಡ್ ತಲೆನೋವು ಬರ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ಬರುತ್ತೆ, ಒಂದು ಸ್ವಲ್ಪ ಹೊತ್ತು ಹಂಗೇನೆ. ಅದಕ್ಕೆ ಒಂದು ಸ್ವಲ್ಪ ಮಲ್ಕೋತೀನಿ ಇವಾಗ. ಸ್ಟೇ ಟ್ಯೂನ್ ಗೈಸ್. ಮಲ್ಕೊಳ್ಳೋಣ ಅಂದ್ಕೊಂಡೆ, ಈಗ ಮಲ್ಕೊಳ್ಳೋಕ್ಕಾಗಲ್ಲ, ಒಂದು ಸ್ವಲ್ಪ ಹೊಲ್ದ ಹತ್ರ ಹೋಗಬೇಕು ನಾನು. ಹಾಗಾಗಿ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್.